ಸಾವಿನ ಹತ್ತಿರ ಹೋದಾಗ ಮನುಷ್ಯನಿಗೆ ಏನು ಕಾಣಿಸುತ್ತೆ ಗೊತ್ತಾ? ಅಜಯ್ಗೆ ಈಗ ತನ್ನ ರಕ್ತವೇ ಹಸಿರು ಬಣ್ಣದಲ್ಲಿ ಕಾಣಿಸ್ತಿದೆ. ವಾಸುಕಿ ಕೆರೆಯ ಆಳದಲ್ಲಿ ಏನೋ ಒಂದು ಅವನ ರಕ್ತವನ್ನು ಕುಡಿತಾ ಇದೆ. ಅವನ ಉಸಿರು ನಿಲ್ತಾ ಇದೆ. ಮೈ ಮರಗಟ್ಟುವ ಚಳಿಯಲ್ಲಿ ಅವನ ಪ್ರಜ್ಞೆ ತಪ್ಪುತ್ತಿದೆ. ದೀರ್ಘ ಮೌನ. ಆದರೆ ಇದು ಅಂತ್ಯವೋ ಅಥವಾ ಯಾವುದೋ ಭೀಕರ ರಹಸ್ಯದ ಆರಂಭವೋ? ಅಜಯ್ ಕಣ್ಣ 9 ಎಡೆಯ ನಾಗರ ಹಾವು ಅವನನ್ನು ಕಾಪಾಡುತ್ತಾ ಅಥವಾ ಬಲಿ ತಗೊಳ್ಳುತ್ತಾ? ಕಳೆದ ಎಪಿಸೋಡ್ನಲ್ಲಿ ಅಜಯ್ ಸುಸ್ತಾಗಿದ್ದರಿಂದ ತನ್ನ ಮನೆಯ ಹಿಂದೆ ಇದ್ದ ವಾಸುಕಿ ಕೆರೆಯ ಆಳಕ್ಕೆ ಸ್ನಾನ ಮಾಡಲು ಹೋಗಿದ್ದ. ಆದರೆ ಯಾವುದೋ ಒಂದು ಶಕ್ತಿ ಅಜಯ್ಯನ್ನು ನೀರಿನ ಆಳಕ್ಕೆ ಎಳೆಯಿತು. ನೀರಿನ ಆಳಕ್ಕೆ ಹೋದಾಗ ಕೆರೆಯ ನೀರು ಹಸಿರು ಬೆಳಕಿನಿಂದ ತುಂಬಿ ಅಜಯ್ ಕಣ್ಮರೆಯಾಗಿದ್ದ. ಈಗ ಆ ಕೆರೆಯ ಅಡಿಯಲ್ಲಿ ಅಜಯ್ ಕಂಡಿದ್ದೇನು? ಅವನ ರಕ್ತಕ್ಕೂ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಆ ನಿಗೂಢ ಕೋಣೆಗೂ ಇರೋ ನಂಟೇನು? ನೋಡೋಣ ಬನ್ನಿ. ಅಜಯ್ಗೆ ಈಗ ಪ್ರಪಂಚವೇ ತಿರುಗಿದಂತಾಗ್ತಿದೆ. ನೀರಿನ ಒತ್ತಡಕ್ಕೆ ಅವನ ಶ್ವಾಸಕೋಶಗಳು ಸಿಡಿಯುವಂತಾಗುತ್ತಿವೆ. ಕತ್ತಲೆಯಲ್ಲಿ ಸಡನ್ನಾಗಿ ಅವನಿಗೆ ಒಂದು ಹಸಿರು ಬೆಳಕು ಕಾಣಿಸಿತು. ಅದು ಗೋಡೆಯ ಮೇಲಿದ್ದ ನಾಗಮುದ್ರೆ. ಅಜಯ್ ನಡುಗುವ ಕೈಗಳಿಂದ ಆ ನಾಗಮುದ್ರೆಯನ್ನು ಮುಟ್ಟಿದ ತಕ್ಷಣ ಆ ಮುದ್ರೆಯಿಂದ ಒಂದು ಚೂಪಾದ ವಸ್ತು ಹೊರಬಂದು ಅಜಯ್ ಬೆರಳ ತುದಿಯನ್ನು ಚುಚ್ಚಿತು. ಅಜಯ್ ಕಿರುಚಲು ಪ್ರಯತ್ನಿಸಿದರೂ ಬಾಯಿಂದ ಕೇವಲ ನೀರಿನ ಗುಳ್ಳೆಗಳು ಬಂದವು. ಅವನ ಬೆರಳಿನಿಂದ ಹರಿಯುವ ರಕ್ತ ಆ ಮುದ್ರೆಯ ಮೇಲೆ ಬೀಳ್ತಿದ್ದ ಹಾಗೆ ಆ ಚೂಪಾದ ವಸ್ತು ಆ ರಕ್ತವನ್ನು ಹೀರಿದಂತೆ ಒಳಗೆ ಹೋಯಿತು. ಅಜಯ್ಗೆ ಒಳಗಿನಿಂದ ಏನೋ ಚಲಿಸುತ್ತಿದೆ ಅನ್ನೋ ಅನುಭವ ಆಯಿತು. ನೋಡುತ್ತಿದ್ದಂತೆಯೇ ಆ ನಾಗಮುದ್ರೆ ಕ್ಲಾಕ್ ವೈಸ್ ಆಗಿ ತಿರುಗಲು ಶುರುವಾಯಿತು. ಆಗಲೇ ಆ ನಾಗಮುದ್ರೆಯಿಂದ ಒಂದು ದಟ್ಟ ಹಸಿರು ಬಣ್ಣದ ದ್ರವ ಹೊರಬಂತು. ಅದು ಅಜಯ್ ಮೂಗಿನ ಹತ್ತಿರ ಬರುತ್ತಿದ್ದಂತೆ ಅವನಿಗೆ ನಿರಾಳವಾಯಿತು. ಆಮ್ಲಜನಕ ಇಲ್ಲದಿದ್ದರೂ ಅಜಯ್ಗೆ ಈಗ ಸುಲಭವಾಗಿ ಉಸಿರಾಡಲು ಸಾಧ್ಯವಾಗುತ್ತಿತ್ತು. ಆ ಹಳೆಯ ಕಲ್ಲಿನ ಗೋಡೆ ಭೀಕರ ಸದ್ದು ಮಾಡುತ್ತಾ ನಿಧಾನವಾಗಿ ತೆರೆಯಿತು. ಅದು ತೆರೆದಾಗ ಆ ಗೋಡೆಯ ಮೇಲೆ ಒಂದು ದಾರಿ ಕಂಡಿತು. ಅಜಯ್ ಆ ದಾರಿಯನ್ನು ಹಿಂಬಾಲಿಸುತ್ತಿದ್ದಂತೆ ಕೆರೆಯ ಆಳ ಇನ್ನೂ ಹೆಚ್ಚಾಗುತ್ತಿತ್ತು. ಸುತ್ತಲೂ ದಟ್ಟ ಕತ್ತಲೆ. ಅಜಯ್ಗೆ ಏನೂ ಕಾಣುತ್ತಿರಲಿಲ್ಲ. ಸಡನ್ನಾಗಿ ಅವನ ಮುಂದೆ 9 ಎಡೆಯ ಒಂದು ಬೃಹತ್ ನಾಗರ ಹಾವು ಪ್ರತ್ಯಕ್ಷವಾಯಿತು. ಅದನ್ನು ನೋಡಿದಾಗ ಅವನಿಗೆ ಗೊತ್ತಾಯಿತು ಅವನು ಕಾಡಿನಲ್ಲಿ ಅವತ್ತು ನೋಡಿದ ನಾಗರ ಹಾವು ಇದೆ ಎಂದು. ಎಂದಿನ ಹಾಗೆ ಅದರ ಕಣ್ಣುಗಳು ಹಸಿರು ಕೆಂಡದಂತೆ ಉರಿಯುತ್ತಿದ್ದವು. ಅಜಯ್ ಭಯದಿಂದ ಬೆಚ್ಚಿ ಬಿದ್ದರೂ ಆ ಹಾವಿನ ಕಣ್ಣಿನ ಬೆಳಕಿನಲ್ಲೇ ಮುಂದೆ ಸಾಗಿದ. ಅಲ್ಲಿನ ಕಲ್ಲುಗಳ ಮೇಲೆ ಕರಾವಳಿಯ ನಾಗಮಂಡಲದಂತಹ ವಿಚಿತ್ರ ಕೆತ್ತನೆಗಳಿದ್ದವು. ಪ್ರತಿ ಕೆತ್ತನೆಯೂ ಯಾವುದೋ ಒಂದು ಕಥೆ ಹೇಳುತ್ತಿದ್ದಂತೆ ಭಾಸವಾಗಿತ್ತು. ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಕಂಡಿದ್ದು ಒಂದು ಹಳೆಯ ಮರದ ಪೆಟ್ಟಿಗೆ. ಅಜಯ್ ಆ ಪೆಟ್ಟಿಗೆಯನ್ನು ತೆಗೆಯಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲಿ ಆ ಹಾವು ಮಾಯವಾಗಿತ್ತು. ಆ ಪೆಟ್ಟಿಗೆಯನ್ನು ತೆಗೆಯಲಾಗದಿದ್ದರಿಂದ ಕೊನೆಗೆ ಆ ಪೆಟ್ಟಿಗೆಯನ್ನು ತಬ್ಬಿಕೊಂಡು ಅಜಯ್ ಕೆರೆಯಿಂದ ಮೇಲೆ ಬಂದ. ಕೆರೆಯ ಮೇಲಿನ ಭಾಗಕ್ಕೆ ಬಂದ ಮೇಲೆ ಕೆರೆಯ ದಂಡೆಯ ಮೇಲೆ ಆ ಹಸಿರು ಕಣ್ಣಿನ ಮಹಿಳೆ ನಿಂತಿದ್ದಳು. ಅಜಯ್ ಅವಳ ಹತ್ತಿರ ಹೋಗುತ್ತಿದ್ದಂತೆ ಅವಳು ಹೇಳಿದ್ದು ಇಷ್ಟೇ: ಪದ್ಮನಾಭ ಸ್ವಾಮಿ ದೇವಸ್ಥಾನದ ರಹಸ್ಯ ತಿಳಿಯಬೇಕಿದ್ದರೆ ಆ ಪೆಟ್ಟಿಗೆ ತೆಗಿ, ನಿನಗೆಲ್ಲ ಉತ್ತರ ಸಿಗುತ್ತೆ. ಅದನ್ನು ಹೇಳಿದ ತಕ್ಷಣ ಅವಳು ಅಲ್ಲಿಂದ ಮಾಯವಾದಳು. ಅವಳು ಮರೆಯಾದ ರೀತಿ ಹೇಗಿತ್ತು ಅಂದರೆ ಯಾರೋ ಅವಳನ್ನು ಬಲವಂತವಾಗಿ ಎಳೆದಂತೆ ಕಂಡಿತು. ಅಜಯ್ ಮನೆಗೆ ಹೋಗುವಾಗ ಮತ್ತೆ ಆ ಕಪ್ಪು ನೆರಳು ಕಂಡಿತು. ಅದರ 2 ಕೈಗಳಲ್ಲೂ ದೊಡ್ಡ ಕೋಲುಗಳಿದ್ದವು. ಅಜಯ್ ಹೆದರಿ ಮನೆಯೊಳಗೆ ಓಡಿ ಬಂದ. ಅವನ ದೇಹ ಒದ್ದೆ ಆಗಿದ್ದರಿಂದ ತನ್ನ ಮೈ ಒಣಗಿಸಿಕೊಂಡು ಸುಸ್ತಿನಲ್ಲಿ ಅಜಯ್ ಹಾಗೆ ನಿದ್ರೆಗೆ ಜಾರಿದ. ಮರುದಿನ ಬೆಳಗ್ಗೆ ಅಜಯ್ ಎದ್ದಾಗ ಅವನಿಗೆ ತನ್ನ ಶರೀರವನ್ನು ನೋಡಿ ಅವನಿಗೆ ನಂಬಲಾಗಲಿಲ್ಲ. ರಾತ್ರಿ ಕೆರೆಯ ಅಡಿಯಲ್ಲಿ ಆದ ಎಲ್ಲ ಗಾಯಗಳು ಮಾಯವಾಗಿದ್ದವು. ಸಾಕ್ಷಿ ತಿಂಡಿ ಹಿಡಿದು ಬಂದವಳು ಅಜಯ್ನನ್ನು ನೋಡಿ ದಂಗಾದಳು. ಅವಳಿಗೆ ಅಜಯ್ ನಡೆದದ್ದನ್ನೆಲ್ಲ ವಿವರಿಸಿದಾಗ ಅವಳು ತನ್ನ ಬಾಲ್ಯಕ್ಕೆ ಜಾರಿದಳು. ಅಜಯ್ನನ್ನು ನೋಡುತ್ತಾ ಸಾಕ್ಷಿ ಹೀಗೆ ಹೇಳಿದಳು: ಅಜಯ್, ನಿನಗೆ ನೆನಪಿದೆಯಾ, ಸಣ್ಣವರಿರುವಾಗ ನಾವಿಬ್ಬರು ಇದೇ ಕೆರೆಯ ದಂಡೆ ಮೇಲೆ ಆಟವಾಡುವಾಗ ನೀನು ನೀರಿಗೆ ಬಿದ್ದಿದ್ದೆ. ಅಂದು ಅಮ್ಮ ಅಳ್ತಾ ಇದ್ರು. ಎಲ್ಲರೂ ನೀನು ಬದುಕಲ್ಲ ಅಂದಿದ್ರು. ಆದರೆ ನೀನು ದಂಡೆಯ ಮೇಲೆ ಆರಾಮಾಗಿ ತೇಲಿಕೊಂಡು ಬಂದು ಮಲಗಿದ್ದೆ. ಅಂದು ನಿನ್ನನ್ನು ಕಾಪಾಡಿದ್ದು ಯಾರು ಅಂತ ಇವತ್ತಿಗೂ ರಹಸ್ಯ. ಅಂದು ನಿನ್ನನ್ನು ಕಾಪಾಡಿದ ಅದೇ ಶಕ್ತಿ ಇವತ್ತು ಮತ್ತೆ ನಿನ್ನನ್ನು ಕರೆಸಿಕೊಂಡಿದೆ ಅನಿಸುತ್ತೆ ಎಂದು ಹೇಳಿದಳು. ಆದರೆ ಅಜಯ್ ಆ 2 ಕೋಲು ಹಿಡಿದಿದ್ದ ನೆರಳಿನ ಬಗ್ಗೆ ಹೇಳಿದಾಗ ಸಾಕ್ಷಿಯ ಮುಖ ಗಂಭೀರವಾಯಿತು. ಅದು ಅವನಾಗಿರಬಾರದು, ಅವನಾಗಿದ್ದರೆ ಅಪಾಯ ಕಾದಿದೆ ಎಂದು ಅವಳು ಪಿಸುಗುಟ್ಟಿದಳು. ಅಜಯ್ ಅವಳನ್ನು ಪ್ರಶ್ನಿಸಿದಾಗ ಅವಳು ವಿಷಯ ಬದಲಿಸಿ ಆ ಪೆಟ್ಟಿಗೆಯ ಕಡೆಗೆ ಗಮನ ತಿರುಗಿಸಿದಳು.
ಪೆಟ್ಟಿಗೆಯಲ್ಲಿ ಸಾಕ್ಷಿ ಗಮನಿಸಿದಾಗ ಕೇವಲ ಒಂದು ಸಣ್ಣ ರಂಧ್ರವಿತ್ತು. ಸಾಕ್ಷಿಗೆ ತಕ್ಷಣ ನೆನಪಾದದ್ದು ದೇವಸ್ಥಾನದಲ್ಲಿ ಸಿಕ್ಕಿದ ಆ ಪುರಾತನ ಕೀಲಿಕೈ. ಅದು ಏಕೆ ಅಂದರೆ ಆ ಪೆಟ್ಟಿಗೆಯ ಮೇಲೆ ಇದ್ದ ನಾಗರ ಮುದ್ರೆ ಮತ್ತು ಹಳೆಯ ಪುಸ್ತಕದ ಮೇಲೆ ಇದ್ದ ನಾಗರ ಮುದ್ರೆ ಒಂದೇ ಇತ್ತು. ಅದನ್ನು ನೆನಪಿಸಿಕೊಂಡು ಅಜಯ್ಗೆ ಆ ಕೀ ತೆಗೆದುಕೊಂಡು ಬರುವಂತೆ ಹೇಳಿದಳು. ಅಜಯ್ ಅದನ್ನು ತಂದು ಆ ಬೀಗವನ್ನು ತಿರುಗಿಸಿದಾಗ ಪೆಟ್ಟಿಗೆ ತಾನಾಗೆ ತೆರೆಯಿತು. ಆ ಪೆಟ್ಟಿಗೆಯ ಒಳಗೆ ಒಂದು ಸಣ್ಣ ಬಾಟಲಿಯಲ್ಲಿ ದ್ರವ ಮತ್ತು ಮತ್ತೊಂದು ಕೀಲಿಕೈ ಇತ್ತು. ಸಾಕ್ಷಿ ಪೆಟ್ಟಿಗೆಯನ್ನು ಅಕಸ್ಮಾತ್ತಾಗಿ ಕೆಳಗೆ ಬೀಳಿಸಿದಾಗ ಅದರ ಅಡಿಯಿಂದ ಒಂದು ಸಣ್ಣ ತಾಳೆಗರಿಯ ಚೀಟಿ ಸಿಕ್ಕಿತು. ಅದನ್ನು ಓದುವಷ್ಟರಲ್ಲಿ ಹೊರಗಿನಿಂದ ಯಾರೋ ಅಜಯ್ನನ್ನು ಕೂಗುವ ಧ್ವನಿ ಕೇಳಿಸಿತು. ಅದು ನರಸಿಂಹ ಭಟ್ಟರು ಎಂದು ಕಿಟಕಿಯಿಂದ ನೋಡಿದಾಗ ಇಬ್ಬರಿಗೆ ಗೊತ್ತಾಯಿತು. ಅವರನ್ನು ನೋಡಿ ಸಾಕ್ಷಿ ಗಾಬರಿಯಿಂದ ವಸ್ತುಗಳನ್ನೆಲ್ಲ ಅಡಗಿಸಲು ಹೇಳಿದಳು. ಮತ್ತೆ ಅಜಯ್ಗೆ ಅಪಾಯ ಬರಬಹುದೆಂದು ತಿಳಿದು ಅದನ್ನೆಲ್ಲ ಅಡಗಿಸಿ ಅಜಯ್ಗೆ ನರಸಿಂಹ ಭಟ್ಟರ ಹತ್ತಿರ ಏನು ಹೇಳಬೇಡ ಎಂದು ಹೇಳಿದಳು. ಅವಳು ಹೇಳಿದಂತೆ ಅಜಯ್ ಆಚೆ ಹೋದಾಗ ನರಸಿಂಹ ಭಟ್ಟರು ಆ ಪುಸ್ತಕವನ್ನು ತೆರೆಯಲು ಆಯಿತಾ ಎಂದು ಕೇಳಿದರು. ಆದರೆ ಅಜಯ್ ಹೊರಬಂದು ಭಟ್ಟರಿಗೆ ಬುಕ್ ಇನ್ನೂ ತೆಗೆಯಲು ಆಗುತ್ತಿಲ್ಲ ಎಂದು ಹೇಳಿದ. ಅದನ್ನು ಕೇಳಿಸಿಕೊಂಡು ಭಟ್ಟರು ಅಲ್ಲಿಂದ ಹೋದರು. ಅವರು ಹೋದ ಮೇಲೆ ಅಜಯ್ ಆ ಹೊಸ ಕೀಲಿಕೈಯಿಂದ ಅಜ್ಜಪ್ಪನ ರೂಮ್ ಬಾಗಿಲು ತೆರೆದ. ಅಜಯ್ ಆ ಹಳೆಯ ಕೀಲಿಕೈಯನ್ನು ಬೀಗಕ್ಕೆ ಹಾಕಿದಾಗ ಅದು ಶತಮಾನಗಳಿಂದ ಯಾರನ್ನು ಒಳಗಡೆ ಬಿಡದ ಹಠಮಾರಿ ಬಾಗಿಲಿನಂತೆ ಸದ್ದು ಮಾಡಿತು. ಬಾಗಿಲು ತೆಗೆದ ತಕ್ಷಣ ಅಜ್ಜಪ್ಪನ ಅಸ್ತಿತ್ವದ ವಾಸನೆ ಇಬ್ಬರನ್ನು ಅಪ್ಪಿಕೊಂಡಿತು. ಅಲ್ಲಿ ಅಜ್ಜಪ್ಪ ಬಳಸುತ್ತಿದ್ದ ಹಳೆಯ ಕೆಂಪು ಪಂಚೆ ಇತ್ತು ಮತ್ತು ಹಳೆ ಕಾಲದ ದೊಡ್ಡ ಕಪ್ಪು ಛತ್ರಿ ಗೋಡೆಗೆ ಹೊರಗಿತ್ತು. ಅಲ್ಲಿದ್ದ ಪ್ರತಿ ವಸ್ತುವು ಅಜ್ಜಪ್ಪನ ಇರುವಿಕೆ ತೋರಿಸುತ್ತಿತ್ತು. ಅಜಯ್ ಮಂಚದ ಅಡಿಯಲ್ಲಿ ಕೈ ಹಾಕಿ ಹುಡುಕಿದಾಗ ಅವನ ಕೈಗೆ ಆ ಪುಸ್ತಕ ಸಿಕ್ಕಿತು. ಅದರ ಮೇಲೆ ಅದೇ ನಾಗಮುದ್ರೆ ಇತ್ತು. ಇಬ್ಬರು ಕುತೂಹಲದಿಂದ ಪುಸ್ತಕ ತೆಗೆದರು. ಆದರೆ ಅಜಯ್ ಬೆಚ್ಚಿಬಿದ್ದ. ಅದನ್ನು ನೋಡಿ ಸಾಕ್ಷಿಯನ್ನು ಕರೆದು, ಸಾಕ್ಷಿ, ಇದು ಖಾಲಿ ಇದೆ, ಒಂದು ಅಕ್ಷರ ಕೂಡ ಇಲ್ಲ. ನನ್ನ ಅಜ್ಜಪ್ಪ ಯಾಕೆ ಹೀಗೆ ಮಾಡಿದರು? ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಹುಡುಕಿದ್ದಕ್ಕೆ ಅರ್ಥನೇ ಇಲ್ವಾ ಎಂದು ಬೇಜಾರಿಂದ ಹೇಳಿದ. ಸಾಕ್ಷಿ ಅಜಯ್ ಬೇಜಾರಿಂದ ಇದ್ದಿದ್ದನ್ನು ನೋಡಿ ಸುಮ್ಮನೆ ನಿಂತಿದ್ದಳು. ಆದರೆ ಅವಳ ಕೈಯಲ್ಲಿದ್ದ ಆ ಸಣ್ಣ ಬಾಟಲಿಯ ಮುಚ್ಚಳ ತೆರೆದು ಮೂಸಿ ನೋಡಿದಳು. ಅದಕ್ಕೆ ವಾಸನೆ ಇರಲಿಲ್ಲ. ಬೇಸರದಿಂದ ಮುಚ್ಚಳ ಹಾಕಲು ಹೋದಾಗ ಅವಳ ಕೈ ಜಾರಿ ಆ ಬಾಟಲಿಯ ಒಂದು ಹನಿ ದ್ರವ ಪುಸ್ತಕದ ಖಾಲಿ ಪುಟದ ಮೇಲೆ ಬಿತ್ತು. ತಕ್ಷಣ ಅಲ್ಲಿ ಒಂದು ಮಾಯ ಶುರುವಾಯಿತು. ಆ ಬಿಳಿ ಪುಟದ ಮೇಲೆ ಕಪ್ಪು ಅಕ್ಷರಗಳು ಮೆಲ್ಲನೆ ತೇಲಿ ಬಂದವು. ಅಜಯ್ ಕಣ್ಣುಗಳು ಅರಳಿದವು. ಸಾಕ್ಷಿ, ಇದು ಅದೃಶ್ಯ ಅಕ್ಷರಗಳು. ಈ ದ್ರವ ಹಾಕಿದರೆ ಮಾತ್ರ ಅಜ್ಜಪ್ಪ ಬರೆದಿರೋದು ಕಾಣಿಸುತ್ತೆ. ಇಬ್ಬರು ಸೇರಿ ಪ್ರತಿಯೊಂದು ಪುಟಕ್ಕೂ ಆ ದ್ರವವನ್ನು ಹಚ್ಚುತ್ತಾ ಹೋದರು. ಅಜ್ಜಪ್ಪನ ಕೈ ಬರಹ ಜೀವ ಪಡೆದುಕೊಂಡಿತು. ಎಲ್ಲ ಅಕ್ಷರಗಳು ಕಾಣಿಸಿದ ಮೇಲೆ ಅಜಯ್ ಕಣ್ಣು ಮುಚ್ಚಿ ಗೋಡೆಗೆ ಹೊರಗೆ ಕುಳಿತ. ಸಾಕ್ಷಿ ನಡಗುವ ಧ್ವನಿಯಲ್ಲಿ ಆ ಪುಸ್ತಕದಲ್ಲಿನ ಅಕ್ಷರಗಳನ್ನು ಓದಲು ಶುರು ಮಾಡಿದಳು. ಅಲ್ಲಿ ದಾಖಲಾಗಿದ್ದ ಇತಿಹಾಸ ಅಜಯ್ನ ರಕ್ತವನ್ನು ಹೆಪ್ಪುಗಟ್ಟಿಸುವಂತಿತ್ತು. ಸಾಕ್ಷಿ ಗಂಭೀರವಾಗಿ ಕತೆ ಹೇಳಲು ಶುರು ಮಾಡಿದಳು. 18ನೇ ಶತಮಾನ ರಾಜ ಮಾರ್ತಾಂಡವರ್ಮನು ಪದ್ಮನಾಭ ಸ್ವಾಮಿ ದೇವಸ್ಥಾನದ 6 ಕೋಣೆಗಳನ್ನು ನಿರ್ಮಿಸಿದಾಗ ಉಳಿದೆಲ್ಲ ಕೋಣೆಗಳ ಬಗ್ಗೆ ದಾಖಲೆಗಳನ್ನು ಇಟ್ಟಿದ್ದರು. ಆದರೆ 2ನೇ ಕೋಣೆಯ ಬಗ್ಗೆ ಅವರು ಪ್ರಾಣ ಹೋದರೂ ಯಾರಿಗೂ ಹೇಳದಂಥ ಗೌಪ್ಯತೆ ಕಾಪಾಡಿಕೊಂಡಿದ್ದರು. ಆ ಕೋಣೆಯ ಒಳಗೆ ಅವರು ಇಟ್ಟದ್ದು ಕೇವಲ ಬಂಗಾರವಲ್ಲ, ಅದು ಇಡೀ ಜಗತ್ತನ್ನೇ ಬದಲಿಸಬಲ್ಲ ಯಾವುದೋ ಒಂದು ಶಕ್ತಿ. ರಾಜ ನಿರ್ಧರಿಸಿದರು, ಆ ಕೋಣೆಗೆ ಮನುಷ್ಯರು ಹಾಕುವ ಬೀಗ ಸಾಲದು, ಅದಕ್ಕೆ ಅದೃಶ್ಯ ನಾಗರ ಹಾವುಗಳ ಕಾವಲು ಬೇಕು. ಅದಕ್ಕಾಗಿ ಅವರು ಭಾರತದ ಮೂಲೆ ಮೂಲೆಯಿಂದ ತಪಸ್ವಿಗಳನ್ನು ಕರೆಸಿ ಮಹಾಯಜ್ಞ ಮಾಡಿಸಿದರು. ಆ ಮಂತ್ರಗಳ ಶಕ್ತಿಯಿಂದ ಕೋಣೆಯ ಬಾಗಲಿಗೆ ಸರ್ಪಬಂಧನ ಹಾಕಲಾಯಿತು. ಇದನ್ನು ಬಿಡಿಸಲು ಮಂತ್ರವೇ ಕೀಲಿಕೈ. ಆದರೆ ಆ ರಹಸ್ಯವನ್ನು ಕಾಪಾಡಲು ರಾಜರು ನಂಬಿದ್ದು ದಕ್ಷಿಣ ಕನ್ನಡದ ದಟ್ಟ ಕಾಡುಗಳಿಂದ ಪರಮ ನಾಗದೇವತೆಯ ಆರಾಧಕರನ್ನು ಮಾತ್ರ. ರಾಜರು ಅವರನ್ನು ತಿರುವನಂತಪುರಕ್ಕೆ ಕರೆಸಿದರು. ಆ ಕುಟುಂಬವೇ ಅಜ್ಜಪ್ಪನ ಕುಟುಂಬ. ಅಂದು ಅಜ್ಜಪ್ಪ ಅವರು ನಾಗದೇವತೆಯ ಪರಮ ಭಕ್ತರಾಗಿದ್ದರು. ರಾಜರು ಅವರ ಭಕ್ತಿಗೆ ಮೆಚ್ಚಿ ಆ ಸರ್ಪಬಂಧನವನ್ನು ಹಾಕುವ ಮತ್ತು ಬಿಡಿಸುವ ರಹಸ್ಯವನ್ನು ಅವರಿಗೆ ಮಾತ್ರ ಒಪ್ಪಿಸಿದರು. ಹಾಗೆ ಕಥೆಯನ್ನು ಹೇಳುತ್ತಾ ಸಾಕ್ಷಿ ಹೇಳಿದಳು, ಅಜ್ಜಪ್ಪ ಅವರು ಇಲ್ಲಿ ಒಂದು ಎಚ್ಚರಿಕೆ ಬರೆದಿದ್ದಾರೆ. ಸರ್ಪಬಂಧನವನ್ನು ಹಾಕುವ ಮುಂಚೆ ಅಜ್ಜಪ್ಪ ಅವರು ತಮ್ಮ ಮನೆಯ ಹಿಂದೆ ಇದ್ದ ದೈವಸ್ಥಾನದ ಒಳಗೆ ಮಂತ್ರವನ್ನು ಹೇಳಿ ಪ್ರತಿಷ್ಠಾಪನೆ ಮಾಡಿ ನಾಗದೇವತೆಯ ಒಪ್ಪಿಗೆ ಪಡೆದ ಮೇಲೆ ಸರ್ಪಬಂಧನವನ್ನು ಬರೆಯಲಾಗಿದೆ. ಮತ್ತೆ ಇನ್ನೊಂದು ಎಚ್ಚರಿಕೆ, ಒಂದು ವೇಳೆ ಈ ಸರ್ಪಬಂಧನವನ್ನು ಬಿಡಿಸುವಾಗ ಮಂತ್ರದಲ್ಲಿ ಒಂದು ಅಕ್ಷರ ತಪ್ಪಾದರೂ ಆ ಬಾಗಿಲು ಇನ್ನೂ ಬಿಗಿಯಾಗುತ್ತದೆ.
ಅಷ್ಟೇ ಅಲ್ಲ, ಆ ಮಂತ್ರದ ತಪ್ಪಾದ ಉಚ್ಚಾರಣೆಯಿಂದ ಅಲ್ಲಿ ಅತೀವವಾದ ಶಾಖ ಉತ್ಪತ್ತಿಯಾಗಿ ಆ ಕೋಣೆಯ ಮುಂದೆ ನಿಂತಿರುವ ಮನುಷ್ಯರು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಗುತ್ತಾರೆ. ಇದು ಬರೀ ಮಂತ್ರವಲ್ಲ, ಇದು ಸಾವಿನ ಕರೆ. ಅಜಯ್ಗೆ ಈಗ ಎಲ್ಲವೂ ಅರ್ಥವಾಗುತ್ತಿದೆ. ಆ ಹಸಿರು ಕಣ್ಣಿನ ಮಹಿಳೆ ಅವನಿಗೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವುದು ಯಾಕೆ? ಅವಳು ಅವನ ವಂಶದ ರಕ್ಷಕಿಯೇ, ಅಥವಾ ಈ ರಹಸ್ಯದ ಬಲಿಪಶುವೆ? ಅವನ ರಕ್ತದಲ್ಲಿ ಹರಿಯುತ್ತಿರುವುದು ಕೇವಲ ಜೀವವಲ್ಲ, ಶತಮಾನಗಳ ಹಳೆಯ ಒಂದು ಮಹಾನ್ ಜವಾಬ್ದಾರಿ. ಆದರೆ ಅವರಿಬ್ಬರು ಆ ಆಘಾತದಿಂದ ಹೊರಬರುವ ಮೊದಲೇ ಹೊರಗಿನಿಂದ ಯಾರೋ ಅವರನ್ನೇ ಗಮನಿಸುತ್ತಿರುವಂತೆ ಭಾಸವಾಯಿತು. ಅಜಯ್ ಕಿಟಕಿಯಿಂದ ಹೊರಗೆ ನೋಡಿದ. ಅಂದು ಕೆರೆಯ ದಂಡೆ ಮೇಲೆ ಕಂಡಿದ್ದ ಆ ಕಪ್ಪು ಆಕೃತಿ ಈಗ ಅಜಯ್ನ ಮನೆಯ ಹೊಸ್ತಿಲ ಮೇಲೆ ನಿಂತಿತ್ತು. ಅಂದಹಾಗೆ ಅಜಯ್ನ ಮನೆಯ ಹೊಸ್ತಿಲ ಮೇಲೆ ನಿಂತಿರುವ ಆ ಕಪ್ಪು ಆಕೃತಿ ಅಜಯ್ನನ್ನು ಕೊಲ್ಲಲು ಬಂದಿದೆಯಾ, ಅಥವಾ ಯಾರೋ ಮಾಡಿದ ಮಂತ್ರಶಕ್ತಿಯಿಂದ ಅಜಯ್ನನ್ನು ಬಲಿ ಕೊಡಲು ಅದನ್ನು ಕಳುಹಿಸಿದ್ದಾರಾ? ಪುಸ್ತಕ ಇನ್ನೂ ಲಾಕ್ ಆಗಿದೆ ಎಂದು ಅಜಯ್ ಸುಳ್ಳು ಹೇಳಿದ್ದನ್ನು ಭಟ್ಟರು ನಂಬಿದ್ದಾರಾ? ಅಥವಾ ಅಜಯ್ ಮತ್ತು ಸಾಕ್ಷಿ ಅಜ್ಜಪ್ಪನ ರೂಮ್ ಒಳಗಡೆ ಇರುವುದನ್ನು ಅವರು ಗಮನಿಸಿದ್ದಾರಾ? ಅಜ್ಜಪ್ಪ ಬರೆದಿದ್ದ ಆ ಸರ್ಪಬಂಧನ ಬಿಡಿಸುವ ಮಂತ್ರವನ್ನು ಅಜಯ್ ಮೊದಲ ಬಾರಿಗೆ ಉಚ್ಚರಿಸಿದಾಗ ಆ ಮನೆಯೊಳಗೆ ಸಂಭವಿಸಿದ ಆ ಭಯಾನಕ ಬದಲಾವಣೆ ಏನು? ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕೋಣೆಯ ರಹಸ್ಯಕ್ಕೂ ಅಜಯ್ನ ಕುಟುಂಬಕ್ಕೂ ಇರುವ ಸಂಬಂಧ ಕೇವಲ ಕಾವಲು ಕಾಯುವುದಕ್ಕ, ಅಥವಾ ಅಜಯ್ ಆ ಕೋಣೆಯನ್ನು ತೆರೆಯಲೇಬಾರದು ಎಂದು ಅವಳು ತಡೆಯುತ್ತಿದ್ದಾಳ? ಮತ್ತು ಪುಸ್ತಕದಲ್ಲಿ ಬರೆದಿರುವಂತೆ ಮಂತ್ರದಲ್ಲಿ ಒಂದು ಅಕ್ಷರ ತಪ್ಪಾದರೂ ಶಾಖ ಉತ್ಪತ್ತಿಯಾಗಿ ಮನುಷ್ಯರು ಭಸ್ಮವಾಗುತ್ತಾರೆ ಎಂಬ ಎಚ್ಚರಿಕೆ ಅಜಯ್ನನ್ನು ಕಾಡಲಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ. ಅಯ್ಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.